ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್. ಸೊ ಇವತ್ತು ನಾನು, ನನ್ನ ತಂಗಿ ಆ್ಯಂಡ್ ಆರ್ ಫ್ರೆಂಡ್ಸ್ ಈಚೆ ಹೋಗ್ತಿದ್ದೀವಿ. ಸೊ ಐ ವಿಲ್ ನಾಟ್ ಟೆಲ್ ಯು ಎಲ್ಲಿ ಹೋಗ್ತಿದ್ದೀನಿ ಅಂತ. ಏನೋ ಅದು ಅಷ್ಟು ದೊಡ್ಡ ಪ್ಲೇಸ್ ಇಲ್ಲ, ಬಟ್ ಸ್ಟಿಲ್ ಇಟ್ ಈಸ್ ಎ ವೆರಿ ಪೀಸ್ಫುಲ್ ಪ್ಲೇಸ್ ನನಗೆ. ಬ್ಲಾಗ್ ಎಂತ ಗೊತ್ತಾ, ಪಬ್ಲಿಕಲ್ಲಿ ಫೋನ್ ಎತ್ತಿ ವಿಡಿಯೋ ಮಾಡೋ ಅಷ್ಟು ಇನ್ನೂ ಒಂದು ಕಂಫರ್ಟ್ ಝೋನ್ ಬಂದಿಲ್ಲ. ಸೊ ಹೋಪ್ಫುಲಿ ಫರ್ದರ್ ಗೋಯಿಂಗ್ ಡೇಸ್ ಒಂದು ಕಂಫರ್ಟ್ ಝೋನ್ ಇಂದ ಈಚೆ ಬರ್ತೀನಿ ಅಂತ. ಸೊ ನಾವು ಬಂದಿದ್ದು ಹೆಸರುಘಟ್ಟಗೆ ಒಂದು ವಿಡಿಯೋ ಮಾಡೋಕ್ಕೆ ಆ್ಯಂಡ್ ಜಸ್ಟ್ ಟು ಹ್ಯಾವ್ ಪೀಸ್ಫುಲ್ ಮೈಂಡ್ ಗೋಸ್ಕರ ಹೆಸರುಘಟ್ಟಕ್ಕೆ ಬಂದ್ವಿ. ನನ್ನ ತಂಗಿ ಗಾಡಿ ಓಡಿಸೋದನ್ನ ನೋಡ್ಬಿಟ್ಟು ನನಗೂ ಓಡಿಸ್ಬೇಕು ಅಂತ ಆಸೆ ಇತ್ತು. ಸೊ ಅದಕ್ಕೆ ಬೇಗ ವಿಡಿಯೋ ಮಾಡಿಕೊಂಡು, ಅಲ್ಲಿ ಪಕ್ಕದಲ್ಲಿ ಒಂದು ಹೋಟೆಲ್ ಇತ್ತು. ಸೊ ಅಲ್ಲಿ ಹೋಗಿ ಬೇಗ ಡ್ರೆಸ್ ಚೇಂಜ್ ಮಾಡಿಕೊಂಡು ವಾಪಸ್ ಬಂದು ನಾನು ಗಾಡಿ ಓಡಿಸ್ದೆ. ನಾನು ಗೇರ್ ಗಾಡಿನ ಟಚ್ ಮಾಡಿನೇ ಇಟ್ಸ್ ಬಿನ್ 5 to 6 years. ಇವಾಗ ಸ್ವಲ್ಪ ಆ ಒಂದು ಸ್ಟಾರ್ಟಪ್ ಕೊಡೋಕ್ಕೆ ಸ್ವಲ್ಪ ಮೆತ್ತಗೆ ಹೋಗ್ತಿದ್ದೆ. ಪೂರ್ತಿ ಹಿಡ್ಕೊಂಡು ರೈಟ್ ಸೈಡು ನಿಧಾನಕ್ಕೆ. ಹಾಂ ಸ್ವಲ್ಪ ಸ್ಪೀಡ್ ಮಾಡಿ ಕ್ಲಚ್ ಹಿಡ್ಕೊಂಡು ಸೆಕೆಂಡ್ ಮಾಡಿಸ್ಬೇಕು. ಸ್ಪೀಡ್ ಮಾಡಿ ಕ್ಲಚ್ ಪೂರ್ತಿ ಹಿಡ್ಕೊಂಡು ಜೋರ ಮಾಡಿಸ್ಬೇಕು. ಹಾಂ ಜೋರಾಗಿ ಸ್ಪೀಡ್ ಮಾಡ್ಬಿಟ್ಟು ಸೇಮು ಸೆಕೆಂಡ್ ಗೇರ್ ಹೆಂಗಾಗ್ತದೆ ಮಾಲೆ ಜೋರ್ ಮಾಡಿ ಮಾಡಿಸ್ಬೇಕು. ಅದಾದ್ಮೇಲೆ ನಾವು ಚಿಪ್ಸ್ ತಿನ್ನೋವಾಗ ಇವನು ಬಂದಿದ್ದ. ಇವನಿಗೂ ಚಿಪ್ಸ್ ಹಾಕ್ಬಿಟ್ಟು ಮನೆಗೆ ಹೋದ್ವಿ. ಅದು ನೀವು ಗೇರ್ ಡೌನ್ ಮಾಡುವಾಗ ಸ್ಲೋ ಮಾಡಬೇಕು ಗಾಡಿನ. ನಿಧಾನಕ್ಕೆ ಹಿಡಿಬೇಕು. ಆ್ಯಂಡ್ ಇವಾಗ ಊಟ ಮಾಡೋಣ ಅಂತ ಸ್ಟಾಪ್ ಮಾಡಿದ್ವಿ. ಸೊ ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ನಾನು ಫಿಶ್ ಆರ್ಡರ್ ಮಾಡಿದ್ದೀನಿ. ಶಿ ಹ್ಯಾಸ್ ಆರ್ಡರ್ಡ್ ಕುಷ್ಕಾ ಆ್ಯಂಡ್ ಕಬಾಬ್. ಅದಾದಮೇಲೆ ಪೆಟ್ರೋಲ್ ಹಾಕಿಸ್ಕೊಂಡು ಐ ಥಿಂಕ್ ದೇರ್ ವಾಸ್ ಸಮ್ ಇಶ್ಯೂ ಗೋಯಿಂಗ್ ಆನ್. ಈ ಒಂದು ಕೆಫೆ ಐ ಥಿಂಕ್ ಐ ಹ್ಯಾಡ್ ಕಮ್ ಬಿಫೋರ್ 6 to 7 years ಹೆಸರುಘಟ್ಟಕ್ಕೆ ಬಂದಿರೋವಾಗ. ಅದಾದ್ಮೇಲೆ ಅದ್ರೊಳಗೆ ಹೋಗೋಣ ಅಂತ ಅನ್ಕೊಂಡಿದ್ವಿ, ಬಟ್ ಟೈಮ್ ಆಯಿತು ಅಂತ ವಿ ಲೆಫ್ಟ್ ಫ್ರಮ್ ದೇರ್. ಈ ಕೋಣಪ್ ನಗರಲ್ಲಿ ಗಾಡಿ ಓಡಿಸ್ಕೊಳ್ಳೋಕೆ ಕಲ್ತ್ಕೊಂಡ್ರೆ ಎಲ್ಲಿ ಬೇಕಾದರೂ ಓಡಿಸ್ಬೋದು. ಯಾಕಂದರೆ ಆಲ್ ದ ರೋಡ್ ಪ್ರಾಬ್ಲಮ್ಸ್ ಆರ್ ಇನ್ ದಟ್ ರೋಡ್. ನನ್ನ ಅಮ್ಮ ಬಂದು ಫೋನ್ ಮಾಡಿ ಸೊಪ್ಪು ಇಸ್ಕೊಂಡು ಬಾ ಅಂತ ಅಂದರು. ಸೊ ಅದನ್ನು ಇಸ್ಕೊಂಡು ಮನೆಗೆ ಹೋದ್ವಿ. ಎಸ್, ಸೊ ಇವಾಗಲೇ ಮನೆಗೆ ಬಂದೆ. ಇವಾಗ ಊಟ ಮಾಡಿಬಿಟ್ಟು ಟಾಮಿನ ವಾಕಿಂಗ್ ಕರ್ಕೊಂಡು ಹೋಗ್ಬಿಟ್ಟು ಮಲ್ಕೋಬೇಕು ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಅಷ್ಟೇ. ಬಾಯ್.